ನಮಸ್ಕಾರ ಸ್ನೇಹಿತರೆ, ನಮ್ಮ ಸುತ್ತಮುತ್ತ ಕಾಣುವ ಅನೇಕ ಪಕ್ಷಿಗಳಲ್ಲಿ ಅತ್ಯಂತ ಸುಂದರವಾದ ಪಕ್ಷಿ ಯಾವುದು ಎಂದು ಕೇಳಿದರೆ ಎಲ್ಲರ ಉತ್ತರ ಒಂದೇ, ಅದು ನವಿಲು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೈನ್ಸ್ ಫ್ಯಾಕ್ಟ್ಸ್ ವಿತ್ ಮೇಘನ. ಈ ವಿಡಿಯೋ ಕೊನೆಯಲ್ಲಿ ನವಿಲಿನ ರೋಚಕ ಸತ್ಯಗಳನ್ನು ಹೇಳುತ್ತೇನೆ, ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಅದರ ಬಣ್ಣ ಬಣ್ಣದ ಗರಿಗಳು, ಮಳೆ ಬಂದಾಗ ಮಾಡುವ ಅದ್ಭುತ ನೃತ್ಯ ಎಲ್ಲರ ಮನಸೆಳೆಯುತ್ತದೆ. ಆದರೆ ನಿಮಗೆ ಗೊತ್ತೇ, ನವಿಲು ಕೇವಲ ಸುಂದರ ಪಕ್ಷಿಯೇ ಅಲ್ಲ, ಅದು ಭಾರತದ ರಾಷ್ಟ್ರ ಪಕ್ಷಿಯೂ ಹೌದು. ಇಂದು ನವಿಲಿನ ಬಗ್ಗೆ ಹಲವಾರು ಕುತೂಹಲಕಾರಿ ಮಾಹಿತಿಗಳನ್ನು ತಿಳಿಯೋಣ. ಜನವರಿ 26, 1963ರಲ್ಲಿ ನವಿಲನ್ನು ರಾಷ್ಟ್ರೀಯ ಪಕ್ಷಿ ಎಂದು ಘೋಷಿಸಲಾಗಿದೆ. ಗಂಡು ನವಿಲನ್ನು ನವಿಲು ಎಂದು ಕರೆಯುತ್ತಾರೆ, ಹೆಣ್ಣು ನವಿಲನ್ನು ನವಿಲಿ ಎಂದು ಕರೆಯುತ್ತಾರೆ. ಹೆಣ್ಣು ನವಿಲುಗಳು ಗಂಡು ನವಿಲಿಗಿಂತ ಗಾತ್ರದಲ್ಲಿ ಚಿಕ್ಕದಾಗಿರುತ್ತದೆ ಮತ್ತು ಅವುಗಳಿಗೆ ಈ ರಂಗುರಂಗಿನ ಉದ್ದನೆಯ ಗರಿಗಳು ಇರುವುದಿಲ್ಲ. ಅವು ಕಂದು ಬಣ್ಣದಲ್ಲಿ ಸರಳವಾಗಿ ಕಾಣುತ್ತವೆ. ಪ್ರಕೃತಿ ಹೆಣ್ಣು ನವಿಲಿಗೆ ಈ ಸರಳ ಬಣ್ಣವನ್ನು ಕೊಟ್ಟಿದೆ. ಒಂದು ಮುಖ್ಯ ಕಾರಣವೇನೆಂದರೆ ಶತ್ರುಗಳ ಕಣ್ಣಿಗೆ ಬೀಳದೆ ತನ್ನ ಮೊಟ್ಟೆಗಳನ್ನು ರಕ್ಷಿಸಿಕೊಳ್ಳಲು. ನವಿಲು 4 ರಿಂದ 8 ಮೊಟ್ಟೆಗಳು ಇಡುತ್ತವೆ. ಸುಮಾರು 28 ದಿನಗಳ ನಂತರ ಮರಿಗಳು ಆಚೆ ಬರುತ್ತವೆ. ಕೆಲವು ವಾರಗಳು ನವಿಲು ಮರಿಗಳನ್ನು ನವಿಲು ರಕ್ಷಿಸುತ್ತದೆ. ನವಿಲಿನ ಅತ್ಯಂತ ದೊಡ್ಡ ಆಕರ್ಷಣೆಯೇ ಅದರ ಗರಿಗಳು. ಆದರೆ ನಿಮಗೆ ಗೊತ್ತಾ, ಗಂಡು ನವಿಲಿಗೆ ಹುಟ್ಟುತ್ತಲೇ ಇಂತಹ ಸುಂದರ ಗರಿಗಳು ಇರುವುದಿಲ್ಲ. ನವಿಲು ಮರಿಗೆ ಸುಮಾರು 3 ವರ್ಷ ತುಂಬುವವರೆಗೂ ಅದರ ಸುಂದರ ಗರಿಗಳು ಪೂರ್ಣ ಪ್ರಮಾಣದಲ್ಲಿ ಬೆಳೆಯುವುದಿಲ್ಲ. ಒಂದು ಪೂರ್ಣ ಬೆಳೆದ ಗಂಡು ನವಿಲಿಗೆ ಗರಿಗಳು ಸುಮಾರು 150 ರಿಂದ 200ಕ್ಕೂ ಹೆಚ್ಚು ಸಣ್ಣ ಸಣ್ಣ ಗರಿಗಳಿರುತ್ತವೆ. ಪ್ರತಿಯೊಂದು ಗರಿಯ ತುದಿಯಲ್ಲೂ ಕಣ್ಣಿನಂತಹ ಸುಂದರವಾದ ವಿನ್ಯಾಸವಿರುತ್ತದೆ. ಇನ್ನು ಮಳೆಗಾಲದಲ್ಲಿ ನವಿಲುಗಳು ಗರಿ ಬಿಚ್ಚಿ ನೃತ್ಯ ಮಾಡುವುದನ್ನು ನಾವು ನೋಡಿದ್ದೇವೆ. ನಾವೆಲ್ಲ ಅಂದುಕೊಂಡಿದ್ದೇವೆ ಮಳೆ ಬರುತ್ತದೆ ಎಂದರೆ ನವಿಲಿಗೆ ಸಂತೋಷದಿಂದ ಕುಣಿಯುತ್ತದೆ ಎಂದು. ಆದರೆ ವೈಜ್ಞಾನಿಕವಾಗಿ ಅದು ಹೆಣ್ಣು ನವಿಲನ್ನು ಆಕರ್ಷಿಸಲು ಗಂಡು ನವಿಲು ನೃತ್ಯ ಮಾಡುತ್ತದೆ. ತನ್ನ ಗರಿಗಳು ಎಷ್ಟು ದೊಡ್ಡದಾಗಿದೆ ಮತ್ತು ಸುಂದರವಾಗಿದೆ ಎಂದು ತೋರಿಸಲು ಗಂಡು ನವಿಲು ಈ ರೀತಿ ಪ್ರದರ್ಶನ ನೀಡುತ್ತವೆ. ಅಷ್ಟೇ ಅಲ್ಲ, ಪ್ರತಿ ವರ್ಷ ಸಂತಾನೋತ್ಪತ್ತಿ ಅವಧಿ ಮುಗಿದ ನಂತರ, ಅಂದರೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನವಿಲುಗಳು ತಮ್ಮ ಎಲ್ಲ ಗರಿಗಳನ್ನು ಉದುರಿಸುತ್ತದೆ. ನಂತರ ಹೊಸದಾಗಿ ಇನ್ನೂ ಹೆಚ್ಚು ಸುಂದರವಾದ ಗರಿಗಳು ಬೆಳೆಯುತ್ತವೆ. ನವಿಲುಗಳ ಆಹಾರವೇನು? ನವಿಲುಗಳು ಸರ್ವಭಕ್ಷಕಗಳು, ಅಂದರೆ ಓಮ್ನಿವೋರಸ್. ಇವು ಧಾನ್ಯಗಳು, ಹಣ್ಣುಗಳು, ಕೀಟಗಳನ್ನು ತಿನ್ನುತ್ತವೆ. ಜೊತೆಗೆ ಅಪಾಯಕಾರಿ ಹಾವುಗಳನ್ನು ಕೂಡ ಬೇಟೆಯಾಡಿ ತಿನ್ನುತ್ತವೆ. ಹೌದು, ನಿಮ್ಮ ತೋಟದಲ್ಲಿ ಅಥವಾ ಮನೆಯ ಸುತ್ತಮುತ್ತ ನವಿಲುಗಳು ಇದೆ ಎಂದರೆ ಅಲ್ಲಿ ಹಾವುಗಳ ಕಾಟ ಇರುವುದಿಲ್ಲ. ನವಿಲುಗಳು ಹಾರುತ್ತದ ಇಲ್ಲವಾ? ಹೌದು, ನವಿಲುಗಳು ಹಾರುತ್ತದೆ. ಈಗ ಅನೇಕ ಜನರಿಗೆ ಬರುವ ಒಂದು ದೊಡ್ಡ ಸಂದೇಶ, ಇಷ್ಟೊಂದು ಭಾರವಾದ ಗರಿಗಳನ್ನು ಇಟ್ಟುಕೊಂಡು ನವಿಲು ಹಾರಲು ಸಾಧ್ಯವೇ? ಖಂಡಿತ ಸಾಧ್ಯ. ಆದರೆ ಅವು ಹದ್ದು ಅಥವಾ ಕಾಗೆಯಂತೆ ಆಕಾಶದಲ್ಲಿ ಎತ್ತರಕ್ಕೆ ಮತ್ತು ದೀರ್ಘಕಾಲ ಹಾರಲಾರವು. ಇವು ಶತ್ರುಗಳಿಂದ ಪಾರಾಗಲು ಅಥವಾ ರಾತ್ರಿಯ ಸಮಯದಲ್ಲಿ ಮಲಗುವಾಗ ಹಾರುತ್ತವೆ. ಇನ್ನು ವಿಡಿಯೋ ಆರಂಭದಲ್ಲಿ ನಾನು ಹೇಳಿದ್ದೆ, ಈ ರೋಚಕ ಸತ್ಯಗಳು ಇಲ್ಲಿದೆ ಕೇಳಿ. ನವಿಲುಗಳು ಕೂಗು ತುಂಬಾ ವಿಶಿಷ್ಟವಾದದ್ದು. ಇವುಗಳು ಜೋರಾಗಿ ಮಿಯಾವ್ ಮಿಯಾವ್ ಎಂದು ಬೆಕ್ಕಿನ ತರಹ ಕೂಗುತ್ತವೆ. ನೀವು ಒಮ್ಮೆ ಕೇಳಿ. ಕೇಳಕ್ಕೆ ಎಷ್ಟು ಇಂಪಾಗಿದೆಯಲ್ಲವೇ? ಕಾಡಿನಲ್ಲಿ ಹುಲಿ ಅಥವಾ ಚಿರತೆಯಂತಹ ಕಾಡು ಪ್ರಾಣಿಗಳು ಬಂದಾಗ ನವಿಲು ಮೊದಲು ಜೋರಾಗಿ ಕೂಗಿ ಇಡೀ ಕಾಡಿನ ಪ್ರಾಣಿಗಳಿಗೆ ಎಚ್ಚರಿಕೆ ಕೊಡುತ್ತದೆ. ಅಂದರೆ ಇವು ಕಾಡಿನ ಅತ್ಯುತ್ತಮ ಸೆಕ್ಯೂರಿಟಿ ಗಾರ್ಡ್ಗಳಂತೆ. ಸ್ನೇಹಿತರೆ, ನವಿಲುಗಳ ಜೀವಾವಧಿ ಕಾಡಿನಲ್ಲಿ ಸುಮಾರು 15 ರಿಂದ 20 ವರ್ಷಗಳು. ಇಂತಹ ಸುಂದರ ಜೀವಿಗಳನ್ನು ರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಕೇವಲ ನವಿಲುಗರಿಗಳಿಗೋಸ್ಕರ ನವಿಲುಗಳನ್ನು ಕೊಲ್ಲುವುದು ಮಹಾಪಾಪ. ಪ್ರಕೃತಿಯ ಈ ಸುಂದರ ಸೃಷ್ಟಿ ನಮ್ಮ ಕಣ್ಣೆದುರಿಗೆ ಸದಾಕಾಲ ಹೀಗೆ ಇರಲಿ. ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. And thank you for watching Science Facts with Meghana.